ಇವತ್ತು ಅನಂತ್ ಕುಮಾರ್ ಸಾಹೇಬ್ರು ನಾವು ಭಾಳ ಮಿಸ್ ಮಾಡ್ಕೊಂತಿದ್ದೆ. ಅನಂತ್ ಕುಮಾರ್ ಸರ್ ಇದ್ರಂದ್ರೆ ಎಲ್ಲರನ್ನ ಕರೆಸಿ ಸರಿಪಡಿಸಂತ ಕೆಲಸವನ್ನು ಮಾಡ್ತಿದ್ರು. ಆದ್ರೆ ಅವ್ರ ಪತ್ನಿಗೆ ಒಂದು ಸ್ನಾನಮಾನ ಕೊಡ್ಲಿಲ್ವಲ್ಲ? ಇದು ನಮ್ ದೊಡ್ಡ ದುರಂತಾರೆ. ಏನ್ ಮಾಡಿದ್ರು ತೇಜಸ್ವಿನಿ ಅವರು? ಅವ್ರ ತಪ್ಪೇನು ನೋಡ್ರಿ, ಕೆಲವೊಬ್ರ ಬಗ್ಗೆ ಮಾತಾಡಕ ಶಬ್ದಗಳೇ ಇಲ್ಲ, ಮೌನನೇ ಉತ್ತರ ಕೊಡುತ್ತೆ. ಯಾಕೆ ಅನಂತ್ ಕುಮಾರ್ ಸರ್ ಅಂತ ಮನುಷ್ಯರು, ಅವ್ರಂತ ಒಂದು ಮನುಷ್ಯರು, ಅವ್ರಂತ ಒಳ್ಳೆ ಸ್ವಭಾವದವರು, ಅವ್ರಂತ ಪಕ್ಷಗೋಸ್ಕರ ಕೆಲಸ ಮಾಡಿದಂತವ್ರು ನಾನು ವಿಷಯ ಮಾಡಕ್ ಆಗಂಗಿಲ್ಲ. ಯಾಕಂದ್ರೆ ನನ್ ತಿಳಿದ ಪಟ್ಟಿ ಯಾರ್ಯಾರು ಏನ್ರಿ ಇವತ್ತು ನನ್ನ ಸಾವು ಎದುರಿದೆ ಅಂತ ಗೊತ್ತಿದ್ರು ಪಕ್ಷ ಕಟ್ಟಂತ ಕೆಲಸವನ್ನು ಮಾಡಿದ್ರಲ್ಲ. ಯಾಕಂದ್ರೆ ಕ್ಯಾನ್ಸರ್ ಅಂದ್ಮೇಲೆ ನಿಮ್ಗೆ ಗೊತ್ತಾ, ಡಾಕ್ಟರ್ ಹೇಳ್ಬಿಡ್ತಾರೆ ನಿಮ್ದೇನಂತ. ಅವರು ಸ್ವಲ್ಪ ನಾನು ಅವ್ರ ಜೊತೆಗೆ ಒಳ್ಳೆ ಬಾಂಧವ್ಯ ಇತ್ತು, ಬಹಳ ಫ್ರೀ ಆಗಿ ಫ್ರಾಂಕ್ ಆಗಿ ಮಾತಾಡ್ತಾರೆ, ನೇರ ನುಡಿ ಮನುಷ್ಯರು. ನಾವ್ ಯಾವಾಗೂ ಮಾತಾಡೋ ಸಮಯ ಅವ್ರಿಗೆ ಗೊತ್ತಿದ್ರು ನಮ್ ಪಕ್ಷ ಕಟ್ಟಂತ ಕೆಲಸ ಮಾಡಿದ್ರಲ್ರಿ. ಬೇರೆ ಯಾರಾದ್ರೂ ಇವತ್ ನಾವ್ ಯಾರೋ ನಮ್ಗ್ ಮಂತ್ರಿ ಮಾಡ್ಲ ಅಂತ ನಾವು ಶೆಟ್ಗಂದ್ ಮನೇಲಿ ಮಲ್ಕೊಂತೀವಿ, ನನಗ್ ಆ ಸ್ಥಾನಮಾನ ಸಿಕ್ಕಿಲ್ಲ ಅಂತ ನಾವು ಬೇಜಾರುತ್ತೆ. ಅನಂತ್ ಕುಮಾರ್ ಸರ್ ಅವತ್ತು ಯಾವತ್ತೂ ಬೇಜಾರಾಗ್ಲಿಲ್ಲ. ಅವ್ರ ಜೀವನೇ ಹೋಗ್ತಂತ ಗೊತ್ತಿದ್ರು ಪಾರ್ಟಿಗೋಸ್ಕರ ಓಡಾಡಂತ ಕೆಲಸವನ್ನ ಮಾಡಿದ್ರು, ಪಾರ್ಟಿ ಕಟ್ಟ. ಇವತ್ತು ಅವ್ರು ನಾವು ಬಾಳ ಮಿಸ್ ಮಾಡ್ಕೊಂತೀವಿ. ಅವ್ರು ಇವತ್ತು ಕರ್ನಾಟಕದಾಗ ಇದ್ರಂದ್ರೆ ಇವತ್ತೇ ನಮ್ ಬಣ ರಾಜಕೀಯ ಆದಲ್ರೆ ಇದನ್ನ ಒಂದ್ ಮಟ್ಟಕ್ಕೆ ಅವರು ತಮಣ ಮಾಡ್ತ ಅಂದ್ರೆ ಶಮನ ಮಾಡಿ ಎಲ್ಲರನ್ನು ಕೂಡ್ಸಂತ ಕೆಲಸವನ್ನು ಮಾಡ್ತಿದ್ರು ಅವರು, ಯಡಿಯೂರಪ್ಪ ಸಾಹೇಬ್ರು. ಅವ್ರು ಇಲ್ಲಾದ ಇದೆ. ನಾ ಮೊನ್ನೆ ಪ್ರಹ್ಲಾದ್ ಜೋಶಿ ಸರ್ಗೂ ಮಾತಾಡೋ ಸಂದರ್ಭ ಅದೇ ಮಾತಾಡಿದೆ, ಅವ್ರ ಜಾಗ ತಾವ್ ತುಂಬ್ಕೊಳ್ಬೇಕು ಸರ್ ಅಂತಂದಾಗ ಅವರು ಪ್ರಯತ್ನ ಪಟ್ಟು ತುಂಬ್ತಿದ್ದಾರೆ. ನೀವು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಉದಾಹರಣೆ ಕೊಟ್ರಿ, ತುಂಬಾ ಚೆನ್ನಾಗಿ ಸಿಂಕ್ ಆಗುತ್ತೆ ರಾಜ್ಯ ಬಿಜೆಪಿಗೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ರಿಟೈರ್ಡ್ ಆಗಕ್ಕೆ ಕಾರಣ ಇದೆ BCCI ಮೂಲಗಳ ಪ್ರಕಾರ. ಹೊಸಬ್ರಿಗೆ ಅವಕಾಶ ಕೊಡ್ಬೇಕು ಅಂತ. ಈಗೇನ್ GG ಗ್ಯಾಂಗ್ ಅಂತ ಹೇಳ್ತೀವಿ, ಗಂಭೀರ್ ಮತ್ತೆ ಗಿಲ್ ಗ್ಯಾಂಗ್. ಹಂಗಾಗಿ ನೀವೇನ್ ನಮ್ಗೆ ಅವಕಾಶ ಕೊಡೋದು, ನಾವೇ ಹೋಗ್ತೀವಿ ಅಂತ ಹೊರಟೋದು. ಇದು ಟೀಮ್ ಇಂಡಿಯಾದಲ್ಲಿ ಆಗ್ತಿರೋದು. ಆದ್ರೆ ಕರ್ನಾಟಕ ಬಿಜೆಪಿಯಲ್ಲಿ ಪ್ರತಾಪ್ ಸಿಂಹ ಮಾಡಿದ ತಪ್ಪೇನು, ಈಶ್ವರಪ್ಪ ಮಾಡಿದ ತಪ್ಪೇನು, ಅಸೆಂಬ್ಲಿ ಎಲೆಕ್ಷನ್ ಅಂತ ಬಂದಾಗ ಜಗದೀಶ್ ಶೆಟ್ಟರ್ ಮಾಡಿದ ತಪ್ಪೇನು? ಯಾಕೆ ಸರ್ ಇಂತ ಅವ್ರೇನು ಪಕ್ಷಕ್ಕಾಗಿ ಏನು ಮಾಡ್ಲೇ ಇಲ್ವಾ ಸರ್? ಕೆಲವೊಂದು ತೀರ್ಮಾನ ದೊಡ್ಡವರು ತಗೊಂಡ್ಮೇಲೆ ಅದಕ್ಕೆ ನಾವು ಮಾತಾಡೋಷ್ಟು ನಾವು ದೊಡ್ಡವರಲ್ಲ. ಯಾಕಂತಂದ್ರೆ ಈಗ ಅವರು ಹಿರಿಯರು ಏನ್ ಪ್ಲಾನ್ ಆಗಿ ತಗೊಂಡಿರೋ ಏನೋ ಗೊತ್ತಿಲ್ಲ ಆ ತೀರ್ಮಾನ. ಆ ಟೈಮಿಗೆ ಅವ್ರಿಗೆ ಸರಿ ಅನ್ಸಿರ್ಬೋದು, ಅಲ್ಲಿ ಡೆಲ್ಲಿಯಲ್ಲಿ ಕುಂತವ್ರಿಗೆ ಅದು ಸರಿ ಅನ್ಸಿರ್ಬೋದು, ಬಟ್ ಇಲ್ಲಿ ಕರ್ನಾಟಕ ಜನರಿಗೆ ಅದು ಇಷ್ಟ ಆಗ್ಲಿಲ್ಲ. ಅದರಿಂದ ನಾವು ಫಸ್ಟ್ 2023 ಎಲೆಕ್ಷನ್ ಅಲ್ಲಿ ಅರ್ಧ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಅಲ್ಲೇ ನಾವು ಒಂದು 20% ಸೋಲ್ಕೊಂಡ್ವಿ. ಯಾಕಂದ್ರೆ ಅವಾಗೇ ನಮ್ ಸಿಕ್ಕಾಪಟ್ಟೆ ಗೊಂದಲಗಳು ಇನ್ನಿತರ ಆಗ್ಬಿಟ್ಟು ಅದನ್ನ ಪ್ಯಾಚಪ್ ಮಾಡಿ ಅದನ್ನ ಕವರ್ ಮಾಡಿದ್ರೆ ನಮ್ಮಿಂದ ಆಗ್ಲಿಲ್ಲ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.